ಅಭಿವೃದ್ಧಿ ಪ್ರಾಧಿಕಾರದಲ್ಲಿ 50-50 ಅನುಪಾತದಲ್ಲಿ ಅಕ್ರಮವಾಗಿ ನಿವೇಶನ ಹಂಚಿಕೆ ಮಾಡೋರ ಬಗ್ಗೆ ನಾನು ಲೋಕಾಯುಕ್ತ ದೂರು ಕೊಡೋಕ್ಕಿಂತ ಮುಂಚೆನೇ ಲೋಕಾಯುಕ್ತ ಅಧಿಕಾರಿಗಳು ಸ್ವತಃ ಮಾಹಿತಿ ಮತ್ತು ದಾಖಲೆ ಸಂಗ್ರಹ ಮಾಡಿ ಅದರ ಆಧಾರದ ಮೇಲೆ ನಾನು ಲೋಕಾಯುಕ್ತ ವರದಿಯನ್ನು 6/6/2024 ಕೊಟ್ಟಿದ್ದರು. ಆ ವರದಿಯನ್ನು ಆಧರಿಸಿ ಲೋಕಾಯುಕ್ತದಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ಆ ಸಂದರ್ಭದಲ್ಲಿ ಮೂಲ ದಾಖಲೆಗಳನ್ನು ಹಾಜರುಪಡಿಸೋದಕ್ಕೆ ಏನಾದರೂ ನೋಟಿಸ್ ಕೊಟ್ಟರೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ದಾಖಲೆಗಳನ್ನು ಮುಚ್ಚಿಡ್ಬೋದು ಅಥವಾ ನಾಶಪಡಿಸ್ಬೋದು. ಹಾಗಾಗಿ ಸರ್ಚ್ ವಾರೆಂಟನ್ನು ಕೊಡಿ, ನಾವು ದಾಳಿ ಮಾಡಿ ಮೂಲ ದಾಖಲೆ ವಶಪಡಿಸ್ಕೊಳ್ಳೋದ್ರಲ್ಲಿ ಮನವಿಯನ್ನು ಮಾಡ್ಕೊಂಡ್ರೆ ಆ ಮನವಿಯನ್ನು ಆಧರಿಸಿ ಮೊನ್ನೆ ಲೋಕಾಯುಕ್ತರು ದಿನಾಂಕ 28/6/2024 ಆದೇಶವನ್ನು ಸರ್ಚ್ ವಾರೆಂಟನ್ನು ಕೊಟ್ಟಿದ್ದಾರೆ. ಆದರೆ ಆ ಸಂದರ್ಭದಲ್ಲೇ ಈ ವಿಚಾರವನ್ನು ಇಂದಿನ ಲೋಕಾಯುಕ್ತ SP ಆಗಿದ್ದಂಥ ಸಜಿತ್ರವರು ನಗರಾಭಿವೃದ್ಧಿ ಸಚಿವರಾದ ಬೈರತಿ ಸುರೇಶ್ ಅವರಿಗೆ ಮಾಹಿತಿ ಕೊಟ್ಟಿದ್ರಿಂದ ಅವರು ದಿಢೀರ್ ಅಂತೇಳಿ ಮೈಸೂರಿಗೆ ಅವರು ಮತ್ತು ಅವರ ಅಧಿಕಾರಿಗಳಿಗೆ ಬಂದು ಕಡತಗಳನ್ನು ತೊಗೊಂಡೋಗಿರೋದು ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ಸೊ ಇದಕ್ಕೆ ಸಂಬಂಧಪಟ್ಟ ಈಗಾಗಲೇ ನಾನು ದೂರರಚನೆ ಕೊಟ್ಟಿದ್ದೆ, ಆದರೂ ಕೂಡ ಯಾವುದೇ ರೀತಿ ಕ್ರಮ ತಗೊಂಡಲ್ಲ. ಸೊ ನನಗೆ ಲೋಕಾಯುಕ್ತ ಕಚೇರಿ ಟಿಪ್ಪಣಿ ನನಗೆ ಲಭ್ಯ ಆಗಿದೆ. ಆ ಕಚೇರಿ ಟಿಪ್ಪಣಿಯನ್ನು ಗಮನಿಸಿದಾಗ ನಾನು ಏನು ಆರೋಪ ಮಾಡಿದೆ ಮತ್ತು ನನಗೇನು ಮಾಹಿತಿ ಬಂದು ಅದರ ಪ್ರಕಾರ ಲೋಕಾಯುಕ್ತ ಅಧಿಕಾರಿಗಳೇ ಆರೋಪಗಳಿಗೆ ಸಹಕರಿಸಿರೋದು ಎಲ್ಲ ವಿಚಾರ ಕೂಡ ಆ ಟಿಪ್ಪಣಿ ಕಂಡುಬಂದಿದೆ. ಸೊ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದರೆ, ಈ ರೀತಿ ಸಹಕಾರ ನೀಡಿದಂಥ ಮೈಸೂರು ಲೋಕಾಯುಕ್ತ SP ಸಜಿತ್ ಅವರನ್ನ ಕೂಡಲೇ ಇಲ್ಲಿಂದ ವರ್ಗಾವಣೆ ಬೆಂಗಳೂರಿನ ಆಯಾಕಟ್ಟು ಜಾಗಕ್ಕೆ ಉಪ ಪೊಲೀಸ್ ಆಯುಕ್ತರಾಗಿ ನೇಮಕ ಮಾಡಿರೋದು. ಸೊ ಇದೆಲ್ಲವೂ ಕೂಡ ನಮ್ಮ ಆರೋಪಕ್ಕೆ ಪೂರಕವಾದ ಸಾಕ್ಷ್ಯಗಳಿಂದ ಈ ಬಗ್ಗೆ ಮಾನ್ಯ ಲೋಕಾಯುಕ್ತ ಉಚ್ಚ ನ್ಯಾಯಾಲಯಕ್ಕೆ ಗಮನಕ್ಕೆ ತಂದು ಈ ಪ್ರಕರಣ CBI ಕೊಡಿಸೋದು ಎಷ್ಟು ಅನಿವಾರ್ಯ ಇದೆ ಅನ್ನೋದನ್ನ ಗಮನಕ್ಕೆ ತರೋದಕ್ಕೆ ಎಲ್ಲ ಒಂದು ಸಾಕ್ಷ್ಯಾಧಾರ ನಮಗೆ ಲಭ್ಯ ಆಗಿದೆ. ಅಲ್ಲ, ಇದೇ ಪ್ರತಿಯನ್ನು ಕೂಡ ನಾನು EDಗೆ ಕೊಡ್ತಾ ಇದ್ದೀನಿ ಸರ್. ಯಾಕಂದರೆ EDಯವ್ರಿಗೂ ಕೂಡ ಇದು ಒಂದು ಪ್ರಮುಖ ಸಾಕ್ಷಿ ಆಗ್ಬೋದು ಅಂತೇಳಿ ಅವ್ರಿಗೂ ಕೂಡ ಈ ಒಂದು ಪ್ರತಿಯನ್ನು ಕೊಡ್ತಾ ಇದ್ದೀನಿ. ಸರ್, ನಿನ್ನೆ ಲಕ್ಷ್ಮಣ್ ಅವರು ಪ್ರೆಸ್ ಮೀಟ್ಲಿ ಒಂದು ಮಾತು ಹೇಳ್ತಾರೆ, ಸ್ನೇಹಮಯಿ ಕೃಷ್ಣ ಅವರು ರಾತ್ರಿ 12 ಗಂಟೆ ಆದರೂ ಇಲ್ಲಿ ಓಡಾಡ್ತಿರ್ತಾರೆ, ಮಾನಸಿಕ ಅಸ್ವಸ್ಥರಾಗಿದ್ದಾರೆ ಅಂತ ಮಾತನ್ನ ಹೇಳ್ತಾರೆ ಸರ್. ಅವರು ವ್ಯಂಗ್ಯವಾಗಿ ಸರ್ ಅವ್ರ ಬಗ್ಗೆ ಮಾತಾಡೋದು ಸರಿ ಇಲ್ಲ ಅನ್ಸುತ್ತೆ. ಯಾಕಂದರೆ ಸುಮ್ಮನೆ ನಮ್ಮ ಸಮಯನ ವ್ಯರ್ಥ ಮಾಡೋದಿಲ್ಲ. ಆ ವ್ಯಕ್ತಿ ಬಗ್ಗೆ ಇಡೀ ರಾಜ್ಯದ ಜನಕ್ಕೆ ಗೊತ್ತಿದೆ. ಮತ್ತು ಅದ್ರ ಬಗ್ಗೆ ಮಾತಾಡೋದು ಸುಮ್ಮನೆ ಸಮಯ ವ್ಯರ್ಥ ಬೇಡ ಅಂತೇಳಿ ನಮ್ಮ ವಕೀಲರು ನಮ್ಗೆ ಹೇಳಿದ್ರಿಂದ ಇನ್ನು ಲಕ್ಷ್ಮಣ ಬಗ್ಗೆ ನಾನು ಯಾವುದೇ ರೀತಿ ಮಾತಾಡೋಲ್ಲ ಸರ್. ಇಲ್ಲಿ ಕಡತಗಳನ್ನ ನಾಪತ್ತೆ ಮಾಡಿರೋದ್ರ ಹಿಂದಿನ ಕಾರಣ ಏನು ಅಂತಾರೆ? ಯಾವ ಸರ್, ಇಲ್ಲಿ ಮುಖ್ಯಮಂತ್ರಿಯಾದಿಯಾಗಿ ಹಲವಾರು ಜನಪ್ರತಿನಿಧಿಗಳು, ರಾಜಕಾರಣಿಗಳು, ಪ್ರಭಾವಿ ವ್ಯಕ್ತಿಗಳು ಆರೋಪಿಗಳಾಗಿರೋದ್ರಿಂದ ಅವ್ರನ್ನ ರಕ್ಷಣೆ ಮಾಡುವ ದುರುದ್ದೇಶದಿಂದಲೇ ಈ ಎಲ್ಲ ಕೃತ್ಯಗಳು ನಡೆದಿರ್ತವೆ.